ನಮ್ಮ ಜೊತೆಗೆ ಸದ್ಯ ಹಿರಿಯ ನಟಿಯಾಗಿರುವಂಥ ಉಮಾಶ್ರೀ ಅವರು ಕೂಡ ಸಂಪರ್ಕದಲ್ಲಿದ್ದಾರೆ. ಉಮಾಶ್ರೀ ಅವರೇ, ಬಹಳಷ್ಟು ಸಂದರ್ಭದಲ್ಲಿ ನೀವು ಸರಿಗಮ ವಿಜಯ್ ಅವರ ಜೊತೆಗೆ ತೆರೆ ಹಂಚಿಕೊಂಡಿದ್ದೀರಾ. ಇವತ್ತು ನಾವು ಅವರನ್ನು ಕಳ್ಕೊಂಡಿದ್ದೀವಿ. ಈ ಸಂದರ್ಭದಲ್ಲಿ ನೀವು ಅವರನ್ನು ನೆನಪಿಸ್ಕೊಳ್ಳೋದಾದ್ರೆ? ನಾನು ಸರಿಗಮ ಬಿಜಿ, ನಾನು ಸಿನಿಮಾಗೆ ಬರೋಕ್ ಮುಂಚೆನೆ ಸರಿಗಮ ಬಿಜಿ ಅವರ ಜೊತೆಲಿ ನಾಟಕಗಳನ್ನ ಮಾಡಿದ್ದವಳು. ಅವರು ಒಂದು ನಾಟಕ ಮಾಡ್ತಿದ್ರು, ಸಂಸಾರದಲ್ಲಿ ಸರಿಗಮ ಅಂತ ಹೇಳಿ. ಬಿಗಿನಿಂಗ್ ಡೇಸ್ ಅಲ್ಲಿ ಅವ್ರ ಜೊತೆಲಿ ಅವರ ನಾಟಕಗಳಲ್ಲಿ ನಾನು ಪಾತ್ರ ಮಾಡಿದ್ದೆ. ಸುಮಾರು ಸಾವಿರಾರು ನಾಟಕಗಳನ್ನ ಮಾಡಿದ್ದಾರೆ. ಪ್ರಾರಂಭದಲ್ಲಿ ನಾನು ಅವ್ರ ಜೊತೆಲಿ ಬಹುಶಃ 100 ನಾಟಕ ಮಾಡಿರ್ಬೋದು ಅಂತ ಅನ್ಸುತ್ತೆ ನನಗೆ. ಅದು ಒಂದು ರೀತಿಯ ಕಾಮಿಡಿ ಪ್ಲೇ, ಅದು ಕಾಮಿಡಿ ಪ್ಲೇ. ತುಂಬಾ ಒಳ್ಳೆ, ಅವ್ರದೇ ಸಂಭಾಷಣೆ, ಅವ್ರದೇ ನಿರ್ದೇಶನ, ಯಶಸ್ವಿ ನಾಟಕ ಅದು. ಹೌದು ಹೌದು, ಬಹಳ ಯಶಸ್ವಿ ನಾಟಕ ಅದು. ಬಹುಶಃ ಮಾಸ್ಟರ್ ಹಿರಣ್ಣಯ್ಯ ಅವರ ಒಂದು ಯಶಸ್ವಿ ಮನರಂಜನೀಯ ನಾಟಕಗಳ ನೋಡಿದಾಗ ಆ ಕಡೆ ಕಂಪನಿ ನಾಟಕವೂ ಅಲ್ಲದೆ, ಈ ಕಡೆ ಹವ್ಯಾಸಿ ನಾಟಕಗಳು ಅಲ್ಲದೆ, ಮಧ್ಯದಲ್ಲಿ ಈಗ ನಮ್ ಸರ್ ದೇಶಪಾಂಡೆ ಅವರು ಅವರೆಲ್ಲ ಮಾಡ್ತಾರಲ್ಲ, ಆತರ ಒಂದು ಬ್ರಿಡ್ಜ್ ಪ್ಲೇಗಳ ತರ. ಆಮೇಲೆ ಕಾಮನ್ ಮ್ಯಾನ್, ಒಂದು ಮಿಡಲ್ ಕ್ಲಾಸ್ ಸಂಬಂಧಪಟ್ಟ ಹಾಗೆ ಎಂಟರ್ಟೈನ್ಮೆಂಟ್ ಇರುವಂತ ನಾಟಕವನ್ನ ಆ ಕಾಲಕ್ಕೆ 1982 ಆ ಕಾಲದಲ್ಲಿ, 1982 ಆ ಕಾಲದಲ್ಲಿ ಸಭಾಂಗಣ ಕಿಕ್ಕಿರಿತಾ ಇತ್ತು. ಜನ ಟಿಕೆಟ್ ಇಲ್ಲದೆ ವಾಪಸ್ ಹೋಗೋಷ್ಟು ಮಟ್ಟಿಗೆ ಕ್ರೇಜ್ ಇತ್ತು ಆ ನಾಟಕಕ್ಕೆ. ತುಂಬಾ ಚೆನ್ನಾಗಿ ಆ ನಾಟಕವನ್ನ ಮಾಡಿದ್ರು. ಬಹುಶಃ ಅದು ತಮಿಳಿನ ನಾಟಕಗಳ ಒಂದು ಪ್ರೇರಣೆ ಇರಬಹುದು ವಿಜಯ್ಗೆ. ತುಂಬಾ ಚೆನ್ನಾಗಿ ಬರ್ತಿದ್ರು. ಅವರೇ ಮುಖ್ಯ ಪಾತ್ರಧಾರಿಯಾಗೂ ಕೂಡ ಮಾಡ್ತಿದ್ರು. ಥೀಮ್ ವಾಸ್ ವೆರಿ ಗುಡ್. ಅಂಡ್ ಇವತ್ತು ನೆನೆಸ್ಕೋಬೇಕು ಅಂತ ಹೇಳಿದ್ರೆ, ಒಂದು ವಿಶೇಷವಾಗಿ ನನ್ಗೆ ಅವಾಗ ನನ್ನ ಹೆಸರು ಉಮಾದೇವಿ ಅಂತ ಇದ್ದದನ್ನ ಉಮಾಶ್ರೀ ಅಂತ ಬದಲಾವಣೆ ಮಾಡಿದ್ದೆ ಸರಿಗಮ ವಿಜಿ ವಿಜಿನಿ. ಆಗ ಇನ್ನು ಸಿನಿಮಾಗ ನಾನು ಪ್ರವೇಶ ಇರ್ಲಿಲ್ಲ, ನಾನೇನೋ ನಾಟಕದೊಳಗೆ ಇದ್ದೆ, ರಂಗಭೂಮಿಲೇ ಇದ್ದೆ. ಸೊ ಹಾಗಾಗಿ ಅವರ ಜೊತೆಲಿ ಕೆಲಸ ಮಾಡಿದಂಥದ್ದು. ಆಮೇಲೆ ತುಂಬಾ ಸ್ನೇಹ ಜೀವಿ. ಬಹಳಷ್ಟು ಹೆಣ್ಮಕ್ಳು ಅವ್ರ ನಾಟಕಗಳಲ್ಲಿ ನೋಡಿ, ಐ ಥಿಂಕ್ ತಾರಾ, ಶ್ರುತಿ, ಬಹಳಷ್ಟು, ಭವ್ಯ, ಶ್ರುತಿ ಗೊತ್ತಿಲ್ಲ, ಭವ್ಯ, ಎಲ್ರೂ ನಾನ್ ಮಾಡಿದಂತ ಪಾತ್ರವನ್ನ ಅವರೆಲ್ಲರೂ ಮಾಡಿದ್ರು. ನಮ್ಮ 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 ಸಿಹಿ ಕಹಿ ಚಂದ್ರು, ಶ್ರೀಮತಿ, ಹೀಗೆ ತುಂಬಾ ಜನ. ಯಾಕಂದ್ರೆ ಸಿನಿಮಾ ಟಚ್ ಇತ್ತಲ್ಲ, ಸಿನಿಮಾದಲ್ಲೂ ಕೂಡ ಆತ ಕೆಲಸ ಮಾಡ್ತಿದ್ರಿಂದ ಅಸೋಸಿಯೇಟ್ ಆಗಿ ಹೇಳಿದ ಬಹಳಷ್ಟು ಜನ ಹುಡುಗಿಯರು ಅವ್ರಿಗೆ ತುಂಬಾ ಒಳ್ಳೆ ಸ್ನೇಹ ಭಾವದಿಂದ ಇರ್ತಿದ್ರು. ಮತ್ತೆ ಕೌಟುಂಬಿಕವಾಗೂ ಅಷ್ಟೇ, ನಮ್ ಜೊತೆ ತುಂಬಾ ಅವ್ರ ಕುಟುಂಬದಲ್ಲಿ ಆಗ್ಲಿ ನಮ್ಮ ಕುಟುಂಬದಲ್ಲಾಗ್ಲಿ ಒಂಥರ ಅಪ್ಯಾಯವಾದಂತ ಸಂಬಂಧ ಇಟ್ಕೊಂಡಿದ್ವಿ. ಯಾವಾಗ ಬೇಕಾದ್ರೂ ಅವ್ರಿಗೆ ಅನ್ಸಿದಾಗೆಲ್ಲ ಬಂದು ಮನೇಲಿ ಕೂತು ಮಾತಾಡೋಷ್ಟು ಸಲಿಗೆ ಅವರಲ್ಲಿ ನಮ್ಮಲ್ಲಿ ಇತ್ತು. ಹಾಗಾಗಿ ಕುಟುಂಬದ ಒಬ್ಬ ಸದಸ್ಯನಾಗಿ ಆತ ಇವತ್ತು ನಮ್ ಜೊತೆಲಿ ಇಲ್ಲ ಅಂತ ಹೇಳೋದು ನಮ್ಗೆ ನಿಜಕ್ಕೂ ಬಹಳ ಸಂಗತಿ. ಆ ತರದ ನಾಟಕ ಆಮೇಲೆ ಬರ್ಲಿಲ್ಲ. ಇತ್ತೀಚೆಗೆ ಸರ್ದೇಶ್ ಪಾಂಡೆ ಅವರು ಮಾಡ್ತಿದಾರೆ ಅನ್ನೋದು ಬಿಟ್ರೆ, ಆ ಮಧ್ಯದಲ್ಲಿ ಆ ಗ್ಯಾಪ್ ನ ಯಾರು ತುಂಬಲೇ ಇಲ್ಲ. ಅದ್ರ ಬ್ರಿಡ್ಜ್ ಕಾಮಿಡಿ ಶೋಸ್ ಎಕ್ಸ್ಕ್ಲೂಸಿವ್ಲಿ ಫಾರ್ ಮಿಡಲ್ ಕ್ಲಾಸಸ್. ಯಾವ ಕಾರಣಕ್ಕೆ ಉಮಾಶ್ರೀ ಅವರೇ ಅಂದ್ರೆ ಹೆಸರು ಬದಲಾವಣೆ ಮಾಡಿದ್ದು ಉಮಾದೇವಿ ಅವರಿಂದ ಉಮಾಶ್ರೀ ಆಗಿ? ಹಂಗೆ ಅನ್ಸ್ತು, ಉಮಾದೇವಿ ಬೇಡ, ನಾವು ಹೋಗೇ ಬಾರೆ ಅಂತ ನನ್ ಜೊತೆ ನಾನು ಅಷ್ಟೇ ಹಾಗೆ ಇರ್ತಿದ್ದೆ. ಮತ್ತೆ ಅವ್ರಿಗೆ ಯಾಕೆ ಅನ್ಸ್ತಾ ಏನೋ, ಬೇಡ ಗಣಮ್ಮ, ಹೋಗಿ ಅಮ್ಮ ಬಾರೆ ಅಮ್ಮ, ಹೋಗೇ ಬಾರೆ ಅಂದ್ರೆ ಏಕೆ ಹೋಗಮ್ಮ ಬಾರೆ ಅಮ್ಮ ಅಂತ ಯಾವ್ದೇ ಹೆಣ್ಮಗಳು ಏನ್ ಅನ್ಸ್ತಾನೋ, ನೀನ್ ಹೆಸರು ಚೇಂಜ್ ಮಾಡ್ಕೊಳೆ, ಚೆನ್ನಾಗಿರುತ್ತೆ ಕಣ, ಇಷ್ಟ ಉಮಾಶ್ರೀ ಮಾಡ್ಕೊಳೆ ಅಂತ ಹೇಳ್ಬಿಟ್ಟು ಆಯ್ತಪ್ಪ ಮಾಡೋಣ ಅಂತ ಹೇಳ್ಬಿಟ್ಟು ಅವತ್ತಿನ ಮಾಡ್ಕೊಂಡೆ. ನೀವು ತೀರಾ ಇತ್ತೀಚೆಗೆ ಅವ್ರ ಜೊತೆಗೆ ಮಾತನಾಡಿದ್ದು ಅಥವಾ ನೋಡಿದ್ದು ಏನಾದ್ರು? ಒಂದು ಸುಮಾರು 6 ತಿಂಗಳ ಹಿಂದೆ ಇರಬಹುದೇನೋ ಅಂತ ಅನ್ಸುತ್ತೆ. ಬಂದಿದೆ, ಮನೆಗ್ ಬಂದಿದೆ ಅಂತದ್ದು. ಅದು ಒಂದು ಕಾರ್ಯಕ್ರಮ ಕರೆಯೋಕ್ಕೂ ಅದ್ರದ್ದೇನೋ ಬಂದಿದೆ, ಬರ್ತಿದ್ವು. ಬಟ್ ಅವ್ನು ಈಗ್ಲೂ ನಾಟಕ ಮಾಡ್ಬೇಕು ನಾವು ಪ್ರತಿ ವರ್ಷ ಯುಗಾದಿ ಹಬ್ಬಕ್ಕೆ, ಮೊನ್ನೆ ಯುಗಾದಿ ಹಬ್ಬ ನೋಡಿ, ಪ್ರತಿ ಸಂಕ್ರಾಂತಿ ಸಾರಿ, ಪ್ರತಿ ಯುಗಾದಿ ಹಬ್ಬಕ್ಕೂ ವರ್ಷಕ್ಕೆ
ಎಲ್ಲಾರು ಸಂಸಾರದಲ್ಲಿ ಸರಿಗಮ ನಾಟಕ ಮಾಡೋದನ್ನ ಒಂದು ಪದ್ಧತಿ ಇಟ್ಕೊಂಡೇ ಬಂದಿದ್ದೆ ಪಾಪ. ವೆರಿ ನೈಸ್. ಲಾಸ್ಟ್ ಇಯರ್ ಕೂಡ ಇನ್ನೊಂದ್ ವರ್ಷ ಕಡೆ ಮುಂದ್ ವರ್ಷ ನಾನೇನ್ ಪಾಠ ಮಾಡ್ಬಿಡೋಣ, ಇನ್ ಮುಂದೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಮಾಡ್ಬಿಡೋಣ, ಮಾಡೋಣ ಬಿಡಪ್ಪ, ಅದಕ್ಕೆ ರೆಡಿ ಆಗ್ತೀನಿ ಬಿಡು ಅಂತಾನು ಒಂದಿದೆ. ಪಾಪ ಏನು ಒಳ್ಳೆ ಮನುಷ್ಯ, ಒಳ್ಳೆ ಸ್ನೇಹಜೀವಿ. ಎಲ್ಲರ ಜೊತೆ ತುಂಬಾ ಈಸಿಯಾಗಿ ಎಲ್ಲ ಹೀರೋಗಳಿರ್ಲಿ, ಹೀರೋಯಿನ್ಸ್ ಇರ್ಲಿ, ಯಾರೇ ಇರ್ಲಿ, ತಾಂತ್ರಿಕ ವರ್ಗದವ್ರು ಇರ್ಲಿ, ತುಂಬಾ ಈಸಿಯಾಗಿ ಮೆಂಡಾಗಿ ಜೊತೆಲಿ ಹೊರಟೋಗ್ತಿದ್ದ. ಆತರ ಗುಣ ತುಂಬಾ ಕಡಿಮೆ ಇದೆ. ಹೌದು 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 ಹೌದು. ಧನ್ಯವಾದ ಉಮಾಶ್ರೀ. ಒಳ್ಳೆ ಕುಟುಂಬಕ್ಕೆ ಈ ಒಂದು ನೋವು ಬರೆಸೋ ಶಕ್ತಿ ಕೊಡ್ಲಿ, ಅವನ ಆತ್ಮಕ್ಕೆ ಶಾಂತಿ ಸಿಗ್ತೇನೆ. ಹೌದು 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 ಹೌದು. ಅವ್ನಿಗೆ ಆಕ್ಸಿಡೆಂಟ್ ಆಗದೆ ಹೋಗಿದ್ರೆ ಇನ್ನೂ ಗಟ್ಮುಟ್ಟಾಗಿರ್ತಿದ್ದ ಪಾಪ. ಅಲ್ವಾ? ಶೂಟಿಂಗ್ ಅಲ್ಲಿ ಅದ ಆಕ್ಸಿಡೆಂಟ್. ಹೌದು, ಅವನು ಸುಮ್ಮನೆ ನಿಂತಿದ್ದವನಿಗೆ ಹೋಗಿ ಗುದ್ದು ಬಿಡ್ತಾನೆ ನೋಡಿ. ಹೌದೌದು. ಬಹುಶಃ ಆಕ್ಸಿಡೆಂಟ್ ಆದ ನಂತರದಲ್ಲೇ ಅವ್ರು ಸ್ವಲ್ಪ ಯಾವಾಗ್ಲೂ ಕ್ರಿಯಾಶೀಲತೆಯಿಂದ ಇರೋರಲ್ವಾ, ಆ ನಂತರ ಸ್ವಲ್ಪ ಮನೇಲಿ ಕೂರಂಗಾಗ್ಬಿಡ್ತು. ಬಹುಶಃ ಅದು ಅವ್ರ ಆರೋಗ್ಯದ ಮೇಲೆ ಬಹಳ ಅಡ್ವಾನ್ಸ್ ಎಫೆಕ್ಟ್ ಬೀರ್ತು ಅಂತ ಕಾಣಿಸುತ್ತೆ. ಇಲ್ಲ ಅದನ್ನ ನಾವ್ ಏನ್ ತಲೆಗೆ ಹಾಕೊಂಡಿರ್ಲಿಲ್ಲ. ಹಿ ವಾಸ್ ಕ್ವೈಟ್ ನಾರ್ಮಲ್, ಒಂಥರ ಕುಂಟಿದ್ದ ಅನ್ನೋದ್ ಬಿಟ್ರೆ ಮೆಂಟಲಿ ಹಿ ವಾಸ್ ಆಲ್ ರೈಟ್. ಹಂಗೇನು ಇದಿಲ್ಲ. ಮನೆಯಲ್ಲೂ ಚೆನ್ನಾಗೆ ಅವ್ರ ಹೆಂಡತಿಯವರು ಶ್ರೀಮತಿ ಅವ್ರು ನೋಡ್ಕೋತಿದ್ರು, ಅದೆಲ್ಲ ಏನ್ ತೊಂದ್ರೆ ಇರ್ಲಿಲ್ಲ. ಯಾಕೋ ಇತ್ತೀಚೆಗೆ ಆರೋಗ್ಯದ ಮೇಲೆ ವಯಸ್ಸು ಒಂದು ಕಾರಣ ಇರಬಹುದೇನೋ. ಆಮೇಲೆ ಒಂದು ವಿಚಾರಗಳು ಗೊತ್ತಲ್ಲ ನಿಮಗೆ, ಇರೋದೇ ಅಲ್ವಾ ಜೀವನ ಅಂದ್ಮೇಲೆ. ಅದೆಲ್ಲ ಪರಿಣಾಮ ಆಗಿರುತ್ತೆ ಮೆಂಟಲಿ, ಮಾನಸಿಕವಾಗಿ. ಏನೋ ಪಾಪ ಅವ್ನು ತೊಂದ್ರೆ ಆಗಿತ್ತು, ಅದೆಲ್ಲ ನಂಗೆ ಗೊತ್ತಿಲ್ಲ. ಆದ್ರೆ ಆಗಿರ್ಬಹುದು ಅಂತ ನಿರೀಕ್ಷೆ ನನ್ನ ಮನಸ್ಸಲ್ಲಿ, ಆಗಿರ್ಬಹುದು ಅಂತ ಒಂದು ಊಹೆ. ಎಲ್ಲಾರ್ದು ಹಾಗೆ ಸರ್, ಎಲ್ಲರದು ಹಾಗೆ. ದುಡಿಯೋವರೆಗೂ ಎಲ್ಲರೂ ಕೂಡ ಗಟ್ಟಿಮುಟ್ಟ ಚೆನ್ನಾಗಿರ್ತೀವಿ, ಎಲ್ಲರಿಗೂ ಮಾಡ್ತೀವಿ. ಆಮೇಲೆ ಒಂದ್ ಏಜ್ ಅಂತ ಆದ್ಮೇಲೆ ಒಂದ್ 65-70 ದಾಟ್ತಿದ್ದ ಹಾಗೆ ನಮ್ಮ ನೆಕ್ಸ್ಟ್ ಜನರೇಷನ್ ಅವರು ಎಲ್ಲರೂ ತಯಾರಾಗ್ತಾರಲ್ಲ, ಆವಾಗ ಅವರ ಇಚ್ಛೆಯಂತೆ ಅವರು ಬದುಕೋಕ್ ಶುರು ಮಾಡ್ತಾರೆ. ಸೊ ನಮ್ಗಳಿಗೆ ಸೆಕೆಂಡ್ ಲೈನ್ ಅಲ್ಲಿ ನಾವ್ ಇದ್ದೇ ಇರ್ತೀವಿ, ಮತ್ತೆ ನಮ್ ಫಸ್ಟ್ ಲೈನ್ ಅಲ್ಲಿ ಅವ್ರು ಇರ್ತಾರೆ. ಇದು ಚಕ್ರ, ಪ್ರಕೃತಿ, ಇದೇನು ಮಾಡಕ್ಕಾಗಲ್ಲ. ಪ್ರಕೃತಿ ನಾವ್ ಅದನ್ನ ಒಪ್ಕೊಂಡ್ ಹೋಗ್ತಿರ್ಬೇಕು, ಏನ್ ಮಾಡಕ್ಕಾಗಲ್ಲ. ಆ ತರ ಸ್ಥಿತಿನಲ್ಲಿ ಮನುಷ್ಯ ಜೀವನ ಇರುವಾಗ ನಾವೇನು ವಿಶೇಷ ಅಲ್ಲ. ಎಲ್ಲರೂ ಆಗಿದ್ದೆ ನಮಗೂ ಆಗೋದು, ನಮ್ ಹಿಂದಿನ ತಲೆಮಾರಿನವ್ರಿಗೂ ಅದೇ ಆಗಿರೋದು, ಮುಂದಿನ ತಲೆಮಾರಿನವ್ರಿಗೂ ಅದೇ ಆಗೋದು, ನಮಗೂ ಅದೇ ಆಗೋದು. ಬಟ್ ಇವ್ರಿಗೇನಾದ್ರೂ ತೀರಾ ಇತ್ತೀಚೆಗೆ ಅಷ್ಟು ಅವಕಾಶ ಸಿಕ್ಕಿಲ್ಲ ಅನ್ನೋದು ಬೇಜಾರಿತ್ತ? ಕೆಲ ಹಿರಿಯ ನಟರು ಅದನ್ನ ಹೇಳ್ತಾ ಇದ್ರು, ಅವ್ರಿಗೆ ಅದೊಂದು ಬೇಜಾರಿತ್ತು ಸರಿಗಮ ವಿಜಯ್ ಅವರಿಗೆ. ಆ ಕಾರಣಕ್ಕಾಗಿನೇ ನಾಟಕ ಮತ್ತೊಂದ್ರಲ್ಲಿ ತೊಡಗಿಸ್ಕೊಳ್ಳೋಕ್ ಪ್ರಯತ್ನ ಪಡ್ತಿದ್ರು, ಸಾಧ್ಯ ಆಗ್ತಿರ್ಲಿಲ್ಲ ಅಂತ. ಹೌದು, ಅದೇ ಅದು ಸಹಜ ಸರ್, ಸಹಜ. ಯಾವಾಗ್ಲೂ ಆಕ್ಟಿವ್ ಆಗಿದ್ದ ಜೀವಗಳಿಗೆ ಎಕ್ಸಾಮ್ ನೀವು ಮನೇಲಿ ದೇವ್ರು ಕೂರ್ಸ್ಬಿಟ್ಟ ಅಂತ ಹೇಳಿದ್ರೆ, ಅಥವಾ ಏನಾದ್ರು ಆರೋಗ್ಯ ತೊಂದರೆ ಮಾಡ್ಬಿಟ್ಟ ಅಂದ್ರೆ, ಅಥವಾ ಅಸಹಾಯಕರನ್ನಾಗಿ ಈ ತರ ದೈಹಿಕವಾಗಿ ಅಸಹಾಯಕತೆ ನಿರ್ಮಾಣ ಆಗ್ಬಿಟ್ರೆ, ಮೆಂಟಲಿ ಹೊರಗೆ ಇದ್ದು ಕೆಲಸ 10 ಜನಗಳ ಜೊತೆ ಇದ್ದು ಮಾಡಿ ಯಾರಿಗಾಗ್ಲಿ, ನಿಮ್ಗಾಗ್ಲಿ ನಮ್ಗಾಗ್ಲಿ, ಆಯ್ತಾ, ದಿಢೀರ್ ಅಂತ ಮನೇಲಿ ಕೂತ್ ಬಿಟ್ಟಾಗ ಒಂಥರ ಏನ್ ಮಾಡ್ಬೇಕು ಗೊತ್ತಾಗಲ್ಲ. ಒಂಥರ ಡೆವಿಲ್ ಮೈಂಡ್ ತರ ಆಗ್ಬಿಡತ್ತೆ. ನನ್ ಕಂಡ ಹಾಗೆ ಅವ್ನ ಮೈಂಡ್ ಏನ ಹಂಗಿರ್ಲಿಲ್ಲ, ಬಹಳ ಜಾಲಿಯಾಗಿ ಖುಷಿಯಾಗಿ ಇರ್ತಿದ್ದ. ಸ್ವಲ್ಪ ಎಲ್ಲೋ ಒಂದ್ ಕಡೆ ಒಂದ್ ಮೂಲೆಯಲ್ಲಿ ಇರ್ಬೋದೇನೋ, ನಾನು ಒಂದಿಷ್ಟು ಇನ್ನೂ ದುಡಿಬಹುದಾಗಿತ್ತಲ್ಲ ಅನ್ನೋದು ಇರುತ್ತೆ. ಹೌದು. ಥ್ಯಾಂಕ್ ಯು ಉಮಾಶ್ರೀ ಅವರೇ, ಟಿವಿ9 ಜೊತೆ ಮಾತನಾಡಿದಕ್ಕಾಗಿ.